ಒಂದಕ್ಕಂಜೆ ಒಂದಕ್ಕಳಕುವೆ ಅಂತ, ಪರಸ್ತ್ರೀಗೆ ಪರಧನಕ್ಕೆ ಅಂತ. If you remove that, half of IPC is gone. Half of IPC is gone, no? One need not have any other provisions. ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ, ಒಂದು ಹೆಣ್ಣಿಗಾಗಿ, ಒಂದು ಮಣ್ಣಿಗಾಗಿ. ಪೋಕ್ಸೋ ಗಿಕ್ಸೋ ಎಲ್ಲ ಇದೆಲ್ಲ ಅವೆಲ್ಲ ನೋಡ್ಕೋತಿದ್ವಿ. ಮಣ್ಣಿಗಾಗಿಂದ್ರೆ ಸುಮ್ನೆ ಆ ಕಡೆ ಬಳ್ಳಾರಿ ಕಡೆ ತಿರುಗಿದ್ರೆ ಸಾಕು. ಬಟ್ ಮಣ್ಣಿಗಾಗಿ ಅನ್ನೋದಕ್ಕೆ ವೈಡರ್ ಕಾನೋಟೇಷನ್ ಇದೆ. ಹ್ಯೂಮನ್ ರೈಟ್ಸ್ ನೊಗಡೆಗೆ ವಿ ಆರ್ ಆಲ್ಸೋ ಸಿಗ್ನೆಟರಿ ಟು ದಿ ಹ್ಯೂಮನ್ ರೈಟ್ಸ್. ಇಡೀ ವೆಲ್ತ್ ಏನಿದೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು, ಪ್ರಪಂಚದಲ್ಲಿ ಇರ್ತಕ್ಕಂಥ ಅಷ್ಟು ವೆಲ್ತ್, ಆ ವೆಲ್ತ್ ನ ಯು ಕ್ಯಾನ್ ಓನ್ಲಿ ಡಿರೈವ್ ಇಟ್ ಫ್ರಮ್ ದಿ ಮದರ್ ಅರ್ತ್, ನಥಿಂಗ್ ಮೋರ್. ಸೊ ಮಣ್ಣು ಅಂತಂದ್ರೆ ಬರೇ ಸಾಯಿಲ್ ಅಂತ ಅನ್ನೋಕೆ ಇಟ್ಕೋಬಾರ್ದು. ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿಸ್ ಮದರ್ ಅರ್ತ್. ಈಗ ರಷ್ಯಾ ಉಕ್ರೇನು ಜಗಳ ಲಿಥಿಯಂಗೋಸ್ಕರ ಒದ್ದಾಡ್ತಾ ಇದೆ, ಅಂಡ್ ಆಯಿಲ್ಗೋಸ್ಕರ ಒದ್ದಾಡ್ತಾರೆ. ಅದಕ್ಕೆ ಹೇಳಿದ್ರು ಬಹಳ ಹಿಂದೆ ಕೆಲವರು ದಾರ್ಶನಿಕರು, ಮುಂದೆ ಎಲ್ಲ ಯುದ್ಧಗಳು ಭೂಮಿಗಾಗಲ್ಲ ನೀರ್ಗಾಗುತ್ತೆ ಅಂತ. ವಿ ಆರ್ ಸೀಯಿಂಗ್ ನೌ 1962 a decision from the Bombay High Court. Man goes, somebody is invited to his house, his friend is invited for the food, to fetch the water. The friend goes to the they both the friends were chit-chatting. The wife of the friend goes to fetch the water from the public tap. There was some delay, and this lady might have, I do not know, might have crossed the queue and then wanted to fetch a small pot of water. Something happened, so the scuffle started, and this friend who was invited for the lunch or dinner goes there, intervenes. That fellow got raged and puts a knife into his stomach and he dies. This is the case. China too, for a pot of water. So things are not, ಅದನ್ನ ಬಹಳ ಹೇಳಿದ್ದಾರೆ. ಇನ್ಮೇಲೆ ಗಲಾಟೆ ಭೂಮಿಗಾಗೋದಿಲ್ಲ, ನೀರ್ಗಾಗುತ್ತೆ ಅಂತ ನೋಡ್ತಾ ಇದ್ದೀವಲ್ವಾ. ವಿ ಆರ್ ಸ್ಪೆಂಡಿಂಗ್ crores of rupees only on the Kaveri issue. We are spending crores of rupees on other interstate water disputes. So much of time of the judiciary is spent in an unwanted situation. Unwanted because people are of that nature. ಹಂಗಾಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವುಗಳೆಲ್ಲ ಗಮನಕ್ಕೆ ತೆಗೆದುಕೊಂಡಾಗ ಹೆಣ್ಣಿಗಾಗಿ ಮತ್ತು ಮಣ್ಣಿಗಾಗಿ ಅನ್ನೋದು ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಎರಡನ್ನ ತಪ್ಪಿಸ್ಬೇಕು ಅಂತ ಅನ್ಬಿಟ್ಟು ಅಂತ ಅದನ್ನ ಹೇಳಿದ್ರು ಯಾರು? ಬಸವಣ್ಣವರು 12th centuryನಲ್ಲಿ. ಒಂದಕ್ಕಂಜೆ ಒಂದಕ್ಕಳಕುವೆ, ಪರಸ್ತ್ರೀಗೆ ಪರಧನಕ್ಕೆ. ಸೊ ಇಫ್ ಯು ರಿಮೂವ್ ದಟ್, ಆಟೋಮ್ಯಾಟಿಕಲಿ ಒನ್ ಕ್ಯಾನ್ ಹ್ಯಾವ್ ಎ ಪೀಸ್ಫುಲ್ ಲೈಫ್. ಬಟ್ ಆಗಲ್ವಲ್ಲ? ಹಂಗೇನಾರು ಆದ್ರೆ ಮೊದಲು ನೀವು ನಿರುದ್ಯೋಗಿಗಳು, ನಂತರ ನಾನು. I don't mind accepting that situation at the cost of my unemployment. Let the things be brought back to normalcy. Peace and tranquility prevail over the country at the cost of my unemployment. I am prepared to take it. You may be thinking, ಹೆಂಗೋ ಆಗಲ್ಲ ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ ಅಂತ. ಮನುಸ್ಮೃತಿನಲ್ಲಿ ಅಪರಾಧ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡ್ತಾರೆ. You may be surprised. We have the Code of Criminal Procedure. We have Indian Penal Code, other penal laws. None of those penal laws define crime. That is the fate of our country. Crime ಎಲ್ಲೂ ಡಿಫೈನ್ ಆಗ್ಲಿಲ್ಲ. ಯಾಕೆಂದ್ರೆ we borrowed what the Britishers did it. Then they should know it ಅಂತ ಪ್ರಶ್ನೆ ಬರುತ್ತೆ. They were not knowing. ನಾನು ಹೇಳಿದ್ರೆ ಬೇಜಾರ್ ಪಟ್ಕೋತಾರ ಅವರು. Their own jurist. ಕೆನ್ನಿ ಅಂತ ನಮ್ಮ ಲೈಬ್ರರಿ ಪುಸ್ತಕ ಇದೆ, ಪ್ಲೀಸ್ ಗೋ ದೇರ್ ಅಂಡ್ ಸಿ. ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ. ಇಟ್ಸ್ ಅ ವಂಡರ್ಫುಲ್ ಬುಕ್, ಒನ್ ಶುಡ್ ರೀಡ್. ಐ ರೆಡ್ ಇಟ್ ಮೆನಿ ಟೈಮ್ಸ್ ಬಿಕಾಸ್ ನಮ್ಗೆ ಪ್ರಾಕ್ಟೀಸ್ ಕಡಿಮೆ ಇತ್ತಲ್ಲ ಕ್ರಿಮಿನಲ್ ಸೈಡ್ ನಲ್ಲಿ, ಸಿವಿಲ್ ಆಫೀಸ್ ತಾನೆ. ಸೊ ಲೆಟ್ ಮಿ ನಾಟ್ ಕಮಿಟ್ ಎನಿ ಮಿಸ್ಟೇಕ್ ಕಾನ್ಸೆಪ್ಚುಯಲಿ ಅಂತ ಐ ರೆಡ್ ದಟ್ ಬುಕ್ ಮೆನಿ ಟೈಮ್ಸ್. ಸೊ ಕೆನ್ನೀಸ್ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ನಲ್ಲಿ ಬರೀತಾರವರು, ಅಟ್ ದಿ ಅಡ್ವೆಂಟ್ ಆಫ್ ದಿ 14th century, ಅಂದ್ರೆ 14ನೇ ಶತಮಾನದ ಉಗಮದ ಹೊತ್ತಿಗೆ ಅವರಿಗೆ ಈ ಕ್ರೈಮ್ ಅನ್ನೋದೇನು ಅನ್ನೋದು ಗೊತ್ತಿರ್ಲಿಲ್ಲ ಅಂತ. ಎ ಹೇಸಿ ಐಡಿಯಾ ವಾಸ್ ದೇರ್ ದಟ್ ಸಮ್ ಆಕ್ಷನ್ ಮಸ್ಟ್ ಬಿ ದೇರ್
for somebody creating problem and resulting in some loss. This hazy idea, they called it as felony, FELONY. So this is the primitive form of the crime. This was known to them only in the advent of 14th century. ಕೇವಲ 6-7 ಶತಮಾನಗಳ ಹಿಂದೆ, 600-700 ವರ್ಷಗಳ ಹಿಂದೆ ಅವ್ರಿಗೆ ಇದರದೊಂದು ಹೇಸಿ ಐಡಿಯಾ ಬಂದಿತ್ತು ಅಂತ, ಅಥವಾ 800 ಇಟ್ಕೊಳ್ಳಿ. 800 ವರ್ಷದ ಕೆಳಗಡೆಗೆ ಅವ್ರಿಗೆ ಈ ಒಂದು ಹೇಸಿ ಐಡಿಯಾ ಇತ್ತು, ನಾಟ್ ಕ್ಲಿಯರ್. ಸೊ ದೇರ್ ಫೋರ್ ದೇ ಕುಡ್ ನಾಟ್ ಡಿಫೈನ್ ಕ್ರೈಮ್. ಸಬ್ಸಿಕ್ವೆಂಟ್ಲಿ ಅವ್ರದ್ದು ಅಮೆಂಡ್ಗಳಾಯ್ತು, ಕಾನೂನುಗಳೆಲ್ಲ ಅಮೆಂಡ್ ಆಯ್ತು, ಎಲ್ಲ ತೆಗೆದುಕೊಂಡ್ರು. ಕಲೋನಿಯಲ್ ಸಿಸ್ಟಮ್ ಅಂತ ಬಂದಾಗ ತಮ್ಮೂರಲ್ಲಿ ಏನಿತ್ತು ಅದನ್ನ ತಗೊಂಡ್ ನಮ್ಮ ತಲೆ ಮೇಲೆ ಹೇರಿದ್ರು. Majority of the penal provisions when the Britishers put on us, it was only to protect them, not to protect us. This is the reality. How fast you realize this, the society will be very good. So ನಾವೇನ್ ಮಾಡ್ಕೊಂಡ್ವಿ, ಈಗಿನ ಕಾಲಕ್ಕೆ ತಕ್ಕನಂಗೆ ಕೆಲವು ಮಾರ್ಪಾಟ್ಗಳನ್ನ ಮಾಡ್ಕೊಂಡ್ವಿ, ತಿರ್ಗಾ ಇದ್ರ ಬಗ್ಗೆ ಗಮನ ವಹಿಸ್ಲಿಲ್ಲ. In contrast to that, earlier to the Mughal invasion, earlier to the Britishers coming over and all other countries coming over and invading us, there was civilization here. And what was the law that was controlling was the Smritis and the Shrutis. And one such text is Manusmriti. Many of those portions may not be practically applicable today in view of our constitutional provisions, where some of them would run contrary to that. But you cannot discard, because that held the field before your constitution came into picture, or before the Mughals and others came into invade us. So at that point of time ಏನಿತ್ತು ಅಂತ, ಆಸ್ ಎ ಸ್ಟೂಡೆಂಟ್ ಆಫ್ ಲಾ ನೋಡಿದ್ರೆ, ಈ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನಾಗರಿಕತೆ ಇತ್ತು, ಸಿವಿಲೈಸೇಷನ್ ಇತ್ತು. ಬೇರೆ ಕಡೆಯಿಂದ ಜನ ಬರೋರು ನೋಡೋರೆಲ್ಲ ಬಹಳ ದೂರ ಹೋಗ್ಬೇಡಿ ನೀವು, ನಳಂದ ಯೂನಿವರ್ಸಿಟಿಗೆ ಜನ ಇವತ್ತು ನಾವು ಟೆಕ್ಸಾಸ್ಗೆ ಹೆಂಗ್ ಹೋಗ್ತೀವಿ ಹಂಗ್ ಬರ್ತಾ ಇದ್ರು. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ಗೆ ಬೇರೆ ಬೇರೆ ದೇಶಗಳಿಂದ ಬಂದಂಗೆ ನಮ್ಮಲ್ಲಿ ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು. ತುಂಬಾ ದೂರ ಬೇಡ, ಕಲಬುರಗಿನಲ್ಲಿ ಮಳಕೇಡ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬರ್ತಾ ಇದ್ರು ಜನ ಓದೋದಿಕ್ಕೆ. ಸೊ ಕರ್ನಾಟಕ ಅವಾಗೂ ಫೇಮಸ್ ಆಗಿತ್ತು, ಹೊರನಿಂದ ಬರೋರು ಇಲ್ಲಿ ಓದೋದಿಕ್ಕೆ. ಅಂತ ಒಳ್ಳೆ ಒಂದು ಅವಕಾಶಗಳಿತ್ತು, ವಿಪುಲವಾದ ಅವಕಾಶಗಳಿತ್ತು ಜ್ಞಾನಾರ್ಜನೆಗೆ. ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ಏನ್ ಕಾನೂನು ಇತ್ತು ಅಂತ ನೋಡ್ಬೇಕಾಗಿ ಬಂದ್ರೆ, Manusmriti was there. As a student of law, if somebody visits Manusmriti, you would find not only crime is defined, but it is also classified into 2 aspects. ಬಹಳ ಚೆನ್ನಾಗಿ ವರ್ಗೀಕರಣ ಮಾಡ್ಬಿಟ್ಟ. ಅಪರಾಧ ಅಂದ್ರೇನು ಅಂತ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ 2 ವರ್ಗೀಕರಣ ಮಾಡ್ಬಿಟ್ಟ. That is the dream one should have, no? Where the law and order, peace and tranquility are there in a nation, that is the nation that can triumph, that can develop, that can have all sorts of. ಆಗ್ಬೇಕು, ಆ ನಿಟ್ಟಿನಲ್ಲಿ ಆಗ್ಬೇಕು. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ನಿಮ್ಗೂ ಅಟ್ಟ 2 ಮೀಟರ್ ಬೇಕಾದ್ರೆ ನೋಡಿ. ಆಲ್ ರೈಟ್, ಎಸ್.